ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಮತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಡೇ ಬೈ ಡೇ ಆ ಥರ ಮಾಡ್ತಾ ಇದ್ದೆ. ಸೊ ಇವಾಗ ಸ್ವಲ್ಪ ಕೆಲಸಗಳಿದ್ದಾವೆ ಮನೆಯಲ್ಲಿ, ಅದಕ್ಕೋಸ್ಕರ ನಾನು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಈ ಥರ ಹಾಕ್ತಾ ಇದ್ದೀನಿ ವೀಡಿಯೋ. ಪ್ಲೀಸ್ ಎಲ್ಲರೂ ನೋಡಿ, ದಯವಿಟ್ಟು ಹೊಸಬ್ರೆಲ್ಲ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ, ವೀಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ, ನಾನು ತಪ್ಪದೆ ನಿಮ್ಮ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಈಗ ನೋಡಿ, ಇದು ಫೋಟೋಗಳೆಲ್ಲ ಒರೆಸ್ತಾ ಇದ್ದೀನಿ. ದೇವ್ರ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೆ ಇವತ್ತು. ಅಂದರೆ ದೇವ್ರ ಮನೆ ಏನು ಸಪ್ರೇಟಾಗಿಲ್ಲ ನಮಗೆ. ಈ ಥರ ಟೀಪಾಯ್ ಮೇಲೆ ಇಟ್ಕೊಂಡಿದ್ನಲ್ಲ, ಸೊ ಅದು ವಾರ ಆಗಿರೋದ್ರಿಂದ ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ಈ ಥರ ವಿಭೂತಿಯಲ್ಲಿ ಆ ಥರ ನೀಟಾಗಿ ಎಲ್ಲ ತೇದ್ಬಿಟ್ಟು ವಿಭೂತಿಯಲ್ಲಿ ಫಸ್ಟ್ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಅದೆಲ್ಲ ಹಚ್ತಾ ಇದ್ದೀನಿ. ಈ ಥರ ವಾರ ಈ ಥರ ಮಾಡ್ತೀನಿ. ದೇವ್ರ ಫೋಟೋಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾವು ದೀಪ ಹಚ್ಚಿದಾಗ ಒಂದೊಳ್ಳೆ ಲುಕ್ಕು, ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋ ಥರ ಮನೆಯಲ್ಲಿ ಆ ಥರ ಕಾಣಿಸ್ತಾ ಇರುತ್ತೆ. ಸೊ ನನಗೆ ಈ ಥರ ಅಭ್ಯಾಸ. ಅರಿಶಿನ ಕುಂಕುಮ ಆ ಥರ ಎಲ್ಲ ತೇದ್ಬಿಟ್ಟು ಹಚ್ತೀವಲ್ಲ ನೀರಲ್ಲಿ ಕಲಿಸ್ಬಿಟ್ಟು, ಆ ಥರ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫೋಟೋ. ಪೂಜೆ ಮಾಡಿದ್ರೆ ಅಂತೂ ಒಂದು ಒಳ್ಳೆ ಲಕ್ಷಣ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರ್ತೀನಿ ನಾನು ಯಾವಾಗ್ಲೂ. ದೇವ್ರ ಮನೆ ಇತ್ತು ನಮ್ಮದು, ಅಲ್ಲಿ ಆ ಕಡೆ ಇರಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಅದನ್ನ ಕಬೋರ್ಡ್ ಥರ ಮಾಡಿಸ್ಕೊಂಡೆ. ಮತ್ತೆ ಈಗ ಒಂದು ಟೀಪಾಯ್ ಮೇಲೆ ಈ ಕಡೆ ಇಟ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಹಳೆ ಮನೆ ಆಗಿರೋದ್ರಿಂದ ನಾವು ಗೊತ್ತಿಲ್ಲದೆ ಆ ಕಡೆ ಕಟ್ಟಿಸ್ಬಿಟ್ವಿ ಅವಾಗ ಒಂದು ಸಾರಿ ನಾವು ರೆಡಿ ಮಾಡಿಸ್ಬೇಕಾದ್ರೆ. ಆಮೇಲೆ ಯಾರ್ಯಾರನ್ನ ಕೇಳಿದ್ರೆ ಆ ಕಡೆ ಇರಬಾರ್ದು ಅಂತಂದು ಹೇಳಿದ್ರು. ಮತ್ತು ಮನೆಗೆ ಬಂದವರೆಲ್ಲರೂ ಆ ಥರನೇ ಹೇಳ್ತಾಯಿದ್ರು, ದೇವ್ರ ಮನೆ ಈ ಕಡೆ ಇರಬಾರ್ದು ಅಂತ. ಸೊ ಇನ್ನೇನಕ್ಕೆ ಯಾರಾದರೂ ಈಗ ಒಂದು ಇಬ್ಬರು ಮೂವರಾದರೂ ಒಂದು ಒಳ್ಳೆ ಪಾಸಿಟಿವ್ ಇದು ಹೇಳಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ. ಬಂದವರೆಲ್ಲರೂ ನೋಡಿದ ತಕ್ಷಣ ಈ ಕಡೆ ಇರಬಾರ್ದು ಅಂತ ಅನ್ನೋರಲ್ಲ. ಸೊ ನಮಗೂ ಒಂಥರ ಮನಸ್ಸಲ್ಲಿ ಏನೋ ಒಂಥರ ನೆಮ್ಮದಿ ಇರ್ತಾ ಇರಲ್ಲ. ಅದಕ್ಕೋಸ್ಕರ ಅದನ್ನು ಕಬೋರ್ಡ್ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ದೇವ್ರ ಮನೆ. ಅದನ್ನು ಆ ಥರ ಕಬೋರ್ಡ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಟೀಪಾಯ್ ಮೇಲೆ ಈ ಥರ ದೇವ್ರ ಫೋಟೋಗಳು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಇದು ಎಲ್ಲ ದೇವರು ಸಾಮಾನೆಲ್ಲ ತೊಳೆದಿದ್ದೆ. ಐಟಮ್ಸ್ ದೀಪ ಮತ್ತು ಆ ಕಡೆ ದೀಪಗಳಿದ್ವು, ಮತ್ತು ಇದು ತಟ್ಟೆ, ಮಂಗಳಾರತಿ ತಟ್ಟೆ ಎಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ಈ ಥರ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಸಬೀನ ಪೌಡ್ರಿಲ್ಲ, ನಾನು ವಿಮ್ ಸೋಪೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅಡುಗೆ ಸೋಡಾ, ಉಪ್ಪು ಇದೆಲ್ಲ ಹಾಕ್ಬಿಟ್ಟು ಆ ಥರ ತಿಕ್ಕಿದ್ರೆ ಫುಲ್ ಬೆಳ್ಳಗಾಗ್ಬಿಡ್ತವೆ. ಎಷ್ಟೇ ದಿನ ಕುತ್ಕೊಂಡಿದ್ರು ಕ್ಲೀನಾಗಿ ಹೊರಟೋಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ತೊಳೆದಂಗೆಲ್ಲ. ಇವನ್ನೇನೋ ವಾರ ಅಂದರೆ ಮಂಗಳಾರತಿ ತಟ್ಟೆ ಅದೆಲ್ಲ ವಾರ ಏನು ತೊಳೆಯೋಕೆ ಹೋಗಲ್ಲ, 15 ದಿನಕ್ಕೊಂದ್ಸಲ ತೊಳಿತೀನಿ. ಈ ದೀಪಗಳು ಇವೆಲ್ಲ ವಾರ ತೊಳ್ಕೊಬಿಡ್ತೀನಿ. ಯಾಕಂದರೆ ಅದರಲ್ಲೇ ನಾವು ಏನೂ ಹಚ್ಚಲ್ಲ, ಅದು ಕರ್ಪೂರ ಅದೆಲ್ಲ ಏನು ಹಚ್ಚಲ್ವಲ್ಲ. ಸುಮ್ಮನೆ ಅದಕ್ಕೆ ವಿಭೂತಿ ಹಣ್ಣು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟಿರ್ತೀನಿ. ಅದಕ್ಕಾಗಿ ಮತ್ತೆ ಕಳಸದ ಚೊಂಬು ಅದೆಲ್ಲ ತೊಳ್ಕೊತೀನಿ. ಈಗ ನೋಡಿ, ಎಲ್ಲ ಕ್ಲೀನಾಗಿ ತೊಳೆದಿದ್ದಾಯ್ತು. ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದ್ವು. ನನಗೆ ದೇವ್ರ ಸಾಮಾನುಗಳೆಲ್ಲ ಈ ಥರ ತೊಳೆದು ಅಭ್ಯಾಸ. ಸೊ ಅದನ್ನೆಲ್ಲ ತೊಳೆದು ನೀಟಾಗಿ ಒರೆಸಿ ಎತ್ತಿಟ್ಟಾದಮೇಲೆ ನಮ್ಮಮ್ಮ ರಾತ್ರಿಗೆ ಚಪಾತಿ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಒಬ್ಬಳೇ ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಚಪಾತಿ ಹೊಸ್ಯೋಕ್ಕೆ ಬಂದಳು. ಅವರು ಹೊಸ್ಕೊಡ್ತಾಯಿದ್ರೆ ನಾನೆಲ್ಲ ಸುಟ್ಟು ಒಂದು ಕಡೆ ಇಡ್ತಾಯಿದ್ದೆ. ನಾವು ಅಮ್ಮವ್ರ ಮನೆ ಇಲ್ಲೇ ಪಕ್ಕ ಆಗಿರೋದ್ರಿಂದ ಈ ಥರ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾವಾಗಲಾದರೂ ಹಿಂಗೆ ಟೈಮ್ ಇಲ್ಲದೆ ಇದ್ದಾಗ ಮತ್ತು ಹುಷಾರಿಲ್ಲದೆ ಇದ್ದಾಗ ಈ ಥರ ಹೆಲ್ಪ್ ಮಾಡ್ತಾರೆ ಬಂದು. ಸ್ವಲ್ಪ ದೂರ ಆಗಿದ್ದರೆ ನಾವೇ ಕಷ್ಟಪಟ್ಟು ಮಾಡ್ಕೋಬೇಕಾಯ್ತು ಎಲ್ಲ ಕೆಲಸನೂ. ಈಗ ಆ ಕಡೆ ನಮ್ಮ ರೋಜಾ ಎಲ್ಲ ಸುಟ್ಟಿಟ್ಟಿದ್ಲಾಗ್ಲೇ ಈಗ ನಾನು ಸುಡ್ತಾ ಇದ್ದೆ. ಅದಕ್ಕೆ ನಮ್ಮಮ್ಮ ಎಲ್ಲ ಹೊಸ್ಕೊಡ್ತಾಯಿದ್ಲು. ನಮ್ಮಮ್ಮ ಸ್ವಲ್ಪ ಅಗಲ ಚಪಾತಿ ಮಾಡ್ತಾಳೆ. ಅದಕ್ಕೋಸ್ಕರ ಉಂಡೆ ಎಲ್ಲ ನಾನೇ ಮಾಡಿಕೊಟ್ಟೆ, ಈ ಥರ ಚಿಕ್ಕದಾಗಿ ಮಾಡಿಕೊಡು ಅಂತಂದು. ಸೊ ಅದಕ್ಕೆ ಚಿಕ್ಕದಾಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಹೊಸ್ದು ಮತ್ತು ಸುಟ್ಟು ಸೈಡ್ಗೆ ಇಟ್ವಿ. ನಾವು ಯಾವಾಗಲಾದರೂ ಟಿಫನ್ ಮಾಡಬೇಕಂದ್ರೆ ನಮ್ಮ ಊರ ಸೈಡೆಲ್ಲ ಸಂಜೆ ಟೈಮೇ ಮಾಡ್ಕೊತಾರೆ. ಯಾಕಂದರೆ ಬೆಳಿಗ್ಗೆ ನಾವು ಟಿಫನ್ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನಕ್ಕೆಲ್ಲ ತಿನ್ನೋಕ್ಕಿರಲ್ವಲ್ಲ. ಸೊ ಮಧ್ಯಾಹ್ನ ಒಂದು ಅಡುಗೆ, ಬೆಳಿಗ್ಗೆ ಒಂದು ಅಡುಗೆ ಈ ಥರ ಮಾಡಲ್ಲ ನಮ್ಮ ಹಳ್ಳಿಗಳ ಕಡೆ. ಆ ಥರ ಟಿಫನ್ ಏನಾದರೂ ಮಾಡಬೇಕು ಅನ್ಸರೆ, ಇಲ್ಲ ಯಾರಾದರೂ ರಿಲೇಷನ್ ಬಂದರೆ ಮಾತ್ರ ಈ ಥರ ಬೆಳಿಗ್ಗೆ ಟೈಮ್ ಮಾಡ್ತೀವಿ. ನಮ್ಮ ಮನೆಯಲ್ಲೇ ಆದರೆ ಈ ಥರ ಸಂಜೆ ಟೈಮೇ ನಾವು ಮಾಡ್ಕೊಳ್ಳೋದು ಎಲ್ರೂ. ಸೊ ಅದಕ್ಕೆ ಈಗ ಚಪಾತಿ ಎಲ್ಲ ಸುಟ್ಟು ಇದಕ್ಕೆ ಪಲ್ಯ ಮಾಡಿದ್ವಿ, ಎಲ್ಲರೂ ಊಟ ಮಾಡಿದ್ವಿ. ಸೊ ಅದಾದಮೇಲೆ ಇವತ್ತು ನಮ್ಮ ಲಾಸ್ಯದು ಬರ್ತ್ಡೇ ಇದೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವ್ರ ಅಮ್ಮ ಅವರೆಲ್ಲ ಅಡುಗೆ ಮಾಡ್ತಾಯಿದ್ರು ನಮ್ಮ ಅಮ್ಮ ಅವ್ರ ಮನೆ ಹತ್ರ. ಸೊ ಅದಕ್ಕೆ ನನಗೆ ರೆಡಿ ಮಾಡೋಕ್ಕೆ ಕಳಿಸಿದ್ರು. ಬಟ್ಟೆ ಎಲ್ಲ ನಾವು ತಗೊಂಡು ಬಂದಿದ್ವಲ್ಲ ಪಾಗೋಡ ಹೋಗ್ಬಿಟ್ಟು. ಇದೇ ಫ್ರಾಕೆ ತುಂಬ ಚೆನ್ನಾಗಿದೆ, ಫ್ರಾಕ್ ಮಾತ್ರ ಇವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮ್ಯಾಚಿಂಗ್ ಎಲ್ಲ ಅಲ್ಲೇ ತಗೊಂಡು ಬಂದಿದ್ವಿ, ಬಳೆ ಮತ್ತು ಏರ್ ಬ್ಯಾಂಡು, ಸರ ಎಲ್ಲನೂ. ಅದೆಲ್ಲ ಹಾಕ್ಬಿಟ್ಟು ತಲೆ ಬಾಚಿ ನಾನೇ ರೆಡಿ ಮಾಡ್ತಾಯಿದ್ದೀನಿ. ರೋಜಾ ಇದ್ದಾರಲ್ಲ, ಅವ್ರ ತವ್ರ ಮನೆಯವರು ಮತ್ತು ಅವ್ರ ತಂಗಿ, ಅವ್ರ ಹಸ್ಬೆಂಡ್ ಎಲ್ಲರೂ ಬಂದಿದ್ದರು ಬರ್ಡೇಗೆ ಅಂತಂದೆ. ನಮ್ಮ ಹಳ್ಳಿ ಕಡೆ ಹಂಗೇನೆ ಕರೆದು ಬಿಟ್ಟರೆ ನಮ್ಮ ಏರಿಯಾದವ್ರು ಎಲ್ಲರೂ ಬಂದುಬಿಡ್ತಾರೆ ಬರ್ಡೇಗೆ. ಸೊ ಹಂಗೆ ಎಲ್ಲರನ್ನೂ ಕರೆದಿದ್ವಿ. ಎಲ್ಲರೂ ನನ್ನ ತಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಚಿಕ್ಕ ಮಕ್ಕಳು, ನಮ್ಮ ಮಾವನ ಮಗ ಎಲ್ಲರೂ ಬಂದಿದ್ದರು. ಈಗ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ನಾನು ರೆಡಿ ಮಾಡೋದೇ ಕಾಯ್ತಾಯಿದ್ರು. ಸೊ ಈಗ ರೆಡಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು. ಅವರಪ್ಪ ತುಂಬ ಆಸೆ ಮಗಳು ಅಂದರೆ. ಸೊ ಹೋಗ್ಬಿಟ್ಟು ಒಂದು 3 kg ಕೇಕು ತಂದಿದ್ದಾನೆ. ಮತ್ತು ಕಡುಬು ಮಾಡಿಸಿದ್ದ ಇವತ್ತಿನ ಊಟಕ್ಕೆ.
ಎಲ್ಲರೂ ತುಂಬ ಚೆನ್ನಾಗೇ ತಿಂದು ಎಂಜಾಯ್ ಮಾಡಿದ್ರು. ಬರ್ಡೇ ಮಾತ್ರ ತುಂಬ ಚೆನ್ನಾಗಿ ಸಿಂಪಲಾಗಾದರೂ ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೋಡಿ ಈ ಥರ ಕಾಣಿಸ್ತಿದ್ದಾಳೆ. ಈ ಫ್ರಾಕ್ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಲಾಸ್ಟಿಗೆ. ಯಾವಾಗಲೂ ಬರೀ ಸ್ವಲ್ಪ ಬ್ಲ್ಯಾಕ್ ಇದ್ದಾಳೆ, ಅದಕ್ಕೋಸ್ಕರ ನಾನು ವೈಟು ಪಿಂಕು ಇಂಥರಲ್ಲೇ ತಗೊತಾ ಇದ್ವಿ. ಈ ಸಲ ಇರಲಿ ಅಂತ ಇಲ್ಲದೇ ಇರೋ ಕಲರ್ ತಗೋಣ ಅಂತ ಹೇಳ್ಬಿಟ್ಟು ನೋಡ್ರಿ, ಇದೊಂಥರ ಪಾಚಿ ಗ್ರೀನ್ ಅಂತಾರಲ್ಲ, ಸೊ ಆ ಥರ ಕಲರು ತುಂಬ ಚೆನ್ನಾಗಿತ್ತು. ಡಿಸೈನು ಫ್ರಾಕಿನ ಡಿಸೈನ್ ತುಂಬ ಚೆನ್ನಾಗಿತ್ತು ನೋಡ್ರಿ. ಒಂದು ಕಡೆ ಸ್ಲೀವ್ ಇದೆ, ಇನ್ನೊಂದು ಕಡೆ ಸ್ಲೀವ್ ಇಲ್ಲ. ಅದು ನೆಟ್ಟೆಡ್ ಆ ಥರ ಪರದೆ ಥರ ಬಂದಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಅವರಪ್ಪ ಮತ್ತು ನನ್ನ ಮಗ ಎಲ್ಲರೂ ಫೋಟೋ ಹಿಡ್ಕೊತಿದ್ದಾರೆ ನೋಡಿ ಕೂತ್ಕೊಂಡು, ಸ್ಟೇಟಸ್ಗೆ ಹಾಕ್ಕೊಳ್ಳೋಕ್ಕೆ ಅಂತಂದು ಹೇಳ್ಬಿಟ್ಟು. ಯಾಕಂದರೆ 2 ಮನೆಯಿಂದ ಸೇರಿ ಒಬ್ಬಳೇ ಹೆಣ್ಮಗಳು, ಎಲ್ರಿಗೂ ಅಚ್ಚುಮೆಚ್ಚಿನ ಮಗಳು ಲಾಸ್ಟಿಯಾ ಅಂತ, ನನ್ನ ಸೊಸೆ ಇವಳು, ನನ್ನ ತಮ್ಮನ ಮಗಳು. ಸೊ ನೋಡಿ ಅವರಮ್ಮ ಅವರೆಲ್ಲ ಅಡುಗೆ ಮಾಡ್ತಾರೆ, ಅದಕ್ಕೋಸ್ಕರ ಅವರಮ್ಮ ಬರಲಿಲ್ಲ. ಈ ಕಡೆ ಎಲ್ಲರೂ ಇವರೆಲ್ಲ ನಮ್ಮ ರಿಲೇಷನ್ಸ್ ಮಕ್ಕಳು, ನನ್ನ ತಮ್ಮನ ಮಕ್ಕಳು ಎಲ್ಲರೂ, ಮತ್ತು ನಮ್ಮ ಲಾಸ್ಟೇ ಫ್ರೆಂಡ್ಸ್ ಅವರೆಲ್ಲ ಹೊರಗಡೆ ಇದ್ದಾರೆ. ಬರ್ರಿ ಒಳಗಡೆ ಅಂದರೆ ಕೇಕ್ ಕಟ್ ಮಾಡಬೇಕಾದ್ರೆ ಬರ್ತೀವಿ ಒಳಗಡೆ ಅಂತಂದು ಹೇಳ್ತಾ ಇದ್ದಾರೆ. ಇನ್ನೇನು ನನ್ನ ತಮ್ಮನ ಫ್ರೆಂಡ್ಸು ಮತ್ತು ನಮ್ಮ ರೋಜತ್ ಅವ್ರ ಮನೆಯವ್ರು ಎಲ್ಲರೂ ಬಂದಿದ್ದಾರೆ. ಈಗ ಕೇಕ್ ಕಟ್ ಮಾಡೋದೇನೆ ನೋಡ್ರಿ. ಈ ಥರ ಕೇಕು ನಮ್ಮ ಲಿಂಗದಹಳ್ಳಿಯಲ್ಲಿ ಈ ಥರ ಸಿಕ್ಕಿದೆ. ಸೊ ಪರವಾಗಿಲ್ಲ, ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ಬಾಕ್ಸ್ ಟೈಪ್ ಮಾಡಿಸ್ಕೊಬಂದಿದ್ದಾನೆ. ನನಗಂತೂ ತುಂಬ ಇಷ್ಟ ಆಯಿತು. ವೆನ್ನೆಲ್ಲ ಫ್ಲೇವರಲ್ಲಿ ತಂದಿದ್ದ. ಕೇಕು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ತಿಂದ್ವಿ ನಾವು, ತಿಂದಮೇಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಈಗ ನೋಡ್ರಿ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಯಾವ್ದೊಂದು ತರಬೇಕ ಬೇಡಲಿ ಅಲ್ಲೋ ಇಂಕ ಉಂಡವ ಕೊಟ್ಬಿಡುದು ನಿಮ್ಗೆ ಇವಾಗ ಹೇಳ್ಬೇಕು ಎಲ್ಲ ಚಪ್ಪಾಳೆ ಹೊಡೆದು ಹೇಳ್ಬೇಕು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಆಗ ಜೋರ ಗಾಡಿ ಮುಂಡಡ ಭಾಗ್ಯ ನಮ್ಮ ಏ 1 ಕೆಜಿ ಹೇಳ್ರಲ್ಲ ಮಾಮೇಲೆ ನಚ್ಚ ಬಾಬಾ ಸರಿ ಫಸ್ಟ್ ಆ ಕೇಕ್ ನ ಕೊಂಚ ಪಟಾಕಿ ನಾನು ಇಕ್ಬೇಕ ಬ್ಯಾಟ್ರಮ್ ನೀವು ಬಟ್ಟೆ ಬಳಿಬೇಡ್ರಿ, ಸ್ವಲ್ಪ ಹ್ಯಾಪಿ ಬರ್ಡೇ ನೀವು ತಿನ್ನು ಬರ್ರಿ, ಇಲ್ಲ ಅಂದ್ರೆ ಅವ್ರಿಗೆ ತಿನ್ನತೈತೆ. ತೆಗಿತಿದ್ವಿ ಬೇಡ ತೆಗಿರ್ ಫೋಟೋ ಅಂಟಾಡು ದೊಡ್ಡ ಪೀಸೆ ಹ್ಯಾಪಿ ಬರ್ಡೇ ಲಾಸ್ಟ್ ಮನೆ ನಿಂತು ಅದು ಬರ ಕಡಲೆ ಅವ್ರನ್ನ ಇಲ್ಲಮ್ಮ ಇನ್ನ ಇವಾಗ